ಇವತ್ತು ನನ್ನ ಬರ್ಡೇ. ಇವತ್ತಲ್ಲ 4/4 ಅಂದರೆ 4th ಏಪ್ರಿಲ್ ನನ್ನ ಬರ್ಡೇ. ಸೊ ಅವತ್ತಿನ ಮಿನಿ ವ್ಲಾಗ್ ಇದು ಕ್ಯೂಟ್ ಆ್ಯಂಡ್ ಪ್ರಿಟಿ ಸಿಂಪಲ್ ನನ್ನ ಬರ್ಡೇ ಡ್ರೆಸ್ಸು. ಸೊ ಮಿಡ್ನೈಟ್ 12ಗೆ ಈ ಥರ ಪೀಲ್ ಆಫ್ ಮಾಸ್ಕ್ ಹಾಕ್ಕೊಂಡು ಸ್ವಲ್ಪ ಜನರು ಬರ್ಡೇ ವಿಶಸ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ಎದ್ದೇ ಇದ್ದೆ ನಾನು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದವ್ರ ಕಡೆಯಿಂದ ಅಂತೂ ವಿಶಸ್ ಅಂತೂ ಬರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಫ್ಯೂ ನನ್ನ ಕ್ಲೋಸ್ ಫ್ರೆಂಡ್ಸಿಂದ ಆ ಟೈಮಲ್ಲಿ ವಿಶ್ ಆ್ಯಂಡ್ ಕಾಲ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಬರ್ಡೇಸ್ ಆರ್ ಆಲ್ವೇಸ್ ಸ್ಪೆಷಲ್, ಬಟ್ ಐ ಡೋಂಟ್ ನೋ ವೈ ಎವ್ರಿ ಬರ್ಡೇ ನನ್ನ ಮೂಡ್ ಅಂತೂ ನಿಜವಾಗ್ಲೂ ಗಜಿಬಿಜಿಯಾಗೇ ಇರುತ್ತೆ. ಆ್ಯಂಡ್ ನಾನು ಸಿಂಪಲ್ ಕ್ಯೂಟ್ ಲಿಟಲ್ ಗಾರ್ಡನ್ ನೋಡಿದ್ದೀರಲ್ಲ, ಇದು ಜರ್ನಿನ ಬಿಗಿನಿಂಗಿಂದ ಶೇರ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಸೊ ಇದು ಇಷ್ಟು ದೊಡ್ಡದಾಗಬೇಕಂದ್ರೆ ಸೊ ಚಿಕ್ಕದಿಂದ ಪ್ರತಿಯೊಂದರಿಂದ ನಾನು ಸ್ಟಾರ್ಟ್ ಮಾಡಿರ್ತೀನಲ್ಲ, ಆ ಖುಷಿನೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಆ ಜರ್ನಿನ ಶೇರ್ ಮಾಡ್ತೀನಿ. ಸೊ ಆ ಜರ್ನಿನ ನೀವು ನೋಡಬೇಕಂದ್ರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡಿ. ಆ್ಯಂಡ್ ಇಲ್ಲಿ ನಾನು ನಮ್ಮ ಗಿಡದಲ್ಲಿ ಫಸ್ಟ್ ಟೈಮ್ ಬೆಳೆದಿರೋ ಹುಳ್ಳಿಕಾಯಿನ ಕಿತ್ಕೊತಾ ಇದ್ದೀವಿ. ಏನು ಮಾಡೋಕ್ಕೆ ಅಂದ್ಕೊಂಡಿದ್ದೀರಾ? ಡೆಫಿನೆಟ್ಲಿ ಮ್ಯಾಗಿ ಮಾಡೋದಕ್ಕೆ. ಸೊ ನಾವು ಈ ಹುಳ್ಳಿಕಾಯಿ ಹಾಕ್ಕೊಂಡು ಮ್ಯಾಗಿ ಮಾಡ್ಕೊಂಡು ತಿಂದ್ವಿ. ಪಕ್ಕದಲ್ಲೇ ಪಾಲಕ್ ಸೊಪ್ಪು ಕೂಡ ಬೆಳೆದಿದೆ ಅಲ್ವಾ. ಸೊ ನೋಡಿ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡೋಣ, ಇದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದೆ. ಆ್ಯಂಡ್ ಬರ್ಡೇ ಬಗ್ಗೆ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಎವ್ರಿ ಇಯರ್ ನನ್ನ ಬರ್ಡೇಗೆ ಹೆಚ್ಚು ಕಮ್ಮಿ ನನ್ನ ಬರ್ಡೇ ದಿವಸ ನನ್ನ ಮೂಡ್ ಅಂತೂ ಡೆಫಿನೆಟ್ಲಿ ಮೂಡ್ ಆಫ್ ಆಗೇ ಇರುತ್ತೆ. ಬಟ್ ಸ್ಟಿಲ್ ಎವ್ರಿ ಇಯರ್ ನಾನೇನು ಮಾಡ್ತಿದ್ದೆ ಅಂದರೆ ಮನೇಲಿರೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಸೊ ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ದೆ. ಲಾಸ್ಟ್ 2 ಇಯರ್ಸಿಂದ ಬ್ಯಾಂಗ್ಳೂರಲ್ಲಿರೋ ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ದೆ. ಬಟ್ ಈ ಸಾರಿ ಯಾಕೋ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಮೂಡೇ ಇರಲಿಲ್ಲ. ಸೊ ಆಫ್ಕೋರ್ಸ್ ಮನೆಯಲ್ಲೇ ಇದ್ದೆ. ಆ್ಯಂಡ್ ಲೇಟಾಗಿ ಎದ್ದು ಲೇಟಾಗಿ ಫ್ರೆಶ್ ಅಪ್ ಆಗಿ ನಮ್ಮ ಗುಂಡು ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ಈ ಥರ ನಮ್ಮ ಹುಳ್ಳಿಕಾಯಿನೇ ಕಿತ್ತು ಮ್ಯಾಗಿ ಮಾಡಿಕೊಂಡು ಅವಳಿಗೂ ತಿನ್ನಿಸ್ಕೊಂಡು ನಾನು ತಿಂದ್ಕೊಂಡು ನೈಟ್ ಡ್ಯಾಡಿ ಗೋಬಿ ಮತ್ತು ಫ್ರೈಡ್ ರೈಸ್ ತಂದಿದ್ದೆ, ಅದನ್ನು ತಿನ್ಕೊಂಡು ಕೂತಿದ್ದೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್. ಟಾಟಾ ಬಾಯ್.